ನಮ್ಮವನು ನಿಮ್ಮ ಮನೆ ಮಗನು. ಸೊ ಗೈಸ್ ಗುಡ್ ಮಾರ್ನಿಂಗ್. ಗಂಟೆ 6 ಆಗಿದೆ ಗೈಸ್. ಸೊ ಇದ್ದಿದ್ದು ಲೇಟ್ ಆಯ್ತಲ್ಲ, ನಮ್ಮ ಹೋಗಿದ್ರೆ ಗೊತ್ತಾಗಿಲ್ಲ ಗೈಸ್. ಸೊ ಗಂಟೆ 6 ಆಗಿದೆ. ಸೊ ಹೊರಡೋಗಿ ಹೋಟೆಲ್ ಹೋಗಿ ಸಿಗ್ತೇನೆ ಗೈಸ್ ನಾನು ನಿಮಗೆ. ಸೊ ಗೈಸ್ ಬೆಳಕಾಗಿದೆ ಗೈಸ್, ಗಂಟೆ 6 ಆಯ್ತಲ್ಲ. ಸೊ ಅದಕ್ಕೆ ಸೊ ಹೋಗುವ, ಹೋಟೆಲ್ಗೆ ಹೋಗಿ ಸಿಗ್ತೇನೆ ನಾನು ನಿಮಗೆ. ಫುಲ್ ತಣ್ಣಗಿದೆ ಗೈಸ್, ಆರಾಮಾಗಿ ಕೂಲಾಗಿದೆ. ಸೊ ಹೋಟೆಲ್ಗೆ ಹೋಗಿ ಸಿಗ್ತೇನೆ, ಬಾಯ್. ಸೊ ಗೈಸ್ ಈಗ ಬಂದೆ ಹೋಟೆಲ್ ಹತ್ರ. ಸೊ ಹೋಗುವ, ಗಂಟೆ 6 ಕಾಲ ಆಯ್ತು ಗೈಸ್. ಸೊ ಗೈಸ್ ಈಗ ಕಿಚನಿಗೆ ಬಂದೆ. ಸೊ ಓಕೆ, ಸೊ ಕೆಲಸ ಮಾಡ್ತೇನೆ ಪಟಪಟ. ಸೊ ಕೆಲಸ ಮಾಡಿ ಮಾಮೂಲಿ ಟೈಮಲ್ಲಿ ಸಿಗ್ತೇನೆ ಗೈಸ್. ಓಕೆ ಬಾಯ್, ನೋಡುವ ಇವತ್ತೇನೆ ದಿನಚರಿ. ಸೊ ಗೈಸ್, ಸೊ ಹೋಟೆಲಿಂದನೇ ಚಪಾತಿ ತಂದಿದೆ ಗೈಸ್, ಮತ್ತು ಇದು ಸಾಂಬಾರು ಮತ್ತು ಆಮ್ಲೆಟ್ ಒಂದು ಮಾಡಿಕೊಂಡೆ. ಸೊ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಗೈಸ್, ಹೊರಗಡೆ ಹೋಗಿ ಕಣ್ಣು ಬಿಡಲಿಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಇನ್ನು ಜೂನ್ ಬರೋದಂತೆ ಯಾವ ಥರನೋ ಸಮಸ್ಯೆ, ದೇವರೇ ಕಾಪಾಡಬೇಕು ಮರೆ. ಬೇವ್ರಂಗೆ ಹಿಡಿತದೆ ಗೈಸ್, ಸ್ವಲ್ಪ ಬಿಸಿಲಿಗೆ ಹೋದರೆ ತಲೆ ತಿರುದಂಗೆ ಆಗುತ್ತೆ, ಅಷ್ಟು ಬಿಸಿಲಿದೆ ಹೋಗುತ್ತೆ. ಸೊ ಏನಿಲ್ಲ, ಊಟ ಮಾಡ್ತೇನೆ. ಊಟ ಮಾಡಿ ನೋಡುವ ಏನು ಮಾಡೋದು ಅಂತ, ಏನು ಮಾಡಬೇಕು ಏನಿಲ್ಲ ಮುಂದೆ ನೋಡು. ಊಟ ಹೊಟ್ಟೆಗೆ ಹಾಕ್ಕೊಳ್ತೀನಿ. ಗಂಟೆ 3 ಆಗ್ತಾ ಬಂತು ಗೈಸ್. 1:15 ಬಂದು ಅನಿಸಿದ ಹಂಗೆ ಮಲ್ಕೊಂಡು ಈಗೆದ್ದು ಮುಖ ತೊಳ್ಕೊಂಬಂದು ಚಪಾತಿ ಮತ್ತು ಆಮ್ಲೆಟ್ ಮಾಡಿಕೊಂಡೆ. ಚಪಾತಿ ಸಾಂಬಾರು ತಿನ್ನೋ ಗೈಸ್. ಓಕೆ ಬಾಯ್. ಸೊ ಗೈಸ್ ಗಂಟೆ 9 ಆಗ್ತಾ ಬಂತು. ಸೊ ಮಧ್ಯಾಹ್ನ ಊಟ ಮಾಡಿದವನು ಸೀದಾ ಮೊಬೈಲ್ ಅಂಗಡಿಗೆ ಹೋಗಿದೆ ಗೈಸ್. ಅದು ಮೊಬೈಲಿಗೆ ಅಂದರೆ ಲೆನ್ಸ್ ಹಾಕ್ಸ್ಕೊಂಡು ಬಂದೆ, ಗ್ಲಾಸ್ ಇದು ಕ್ಯಾಮರಾಕ್ಕೆ ಲೆನ್ಸ್ ಹಾಕ್ಸ್ಕೊಂಡು. ಸೊ ಅಲ್ಲಿಂದ ಸೀದಾ ವಾಪಸ್ ಬಂದೆ. ಮತ್ತು ಸೀದಾ ಬಂದು ರೂಮಲ್ಲಿದ್ದೆ. ಮತ್ತು ಶ್ರೀರಾಮ್ ಫೈನಾನ್ಸಿಂದ ಅವರೇನು ಕಾಲ್ ಮಾಡಲಿಲ್ಲ, ಬಟ್ ಅದನ್ನು ನಾನು ಇನ್ನೊಂದ್ಸತಿ ಹೋಗಿ ಬಂದೆ. ಸೊ ಇವತ್ತೊಂದು ದಿನ ಎಕ್ಸ್ಕ್ಯೂಸ್ ಕೊಡಿ ಅಂತ ಕೇಳಿದ್ರು. ಇವತ್ತು ಆಯಿತು ಅಂತ ಹೇಳಿದೆ. ಮತ್ತು ಸೀದಾ ಪುನಃ ಬಂದೆ. ನಾಳೆ ಎಲ್ಲಕ್ಕೂ ಕನ್ಫರ್ಮ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಏನು ಹೇಳ್ತಾರೋ ಏನೋ ಗೊತ್ತಿಲ್ಲ ಗೈಸ್, ನನಗಂತೂ ಸಾಕಾಗಿ ಹೋಗಿದೆ. ನಾನು ನೋಡೋ, ನಾಳೆ ತನಕ ವೆಯ್ಟ್ ಮಾಡೋದು. ಇಷ್ಟು ದಿನ ವೆಯ್ಟ್ ಮಾಡಿದ್ದೀನಿ, ನಾಳೆ ಒಂದು ದಿನ ಅಲ್ಲ ಅಂತೇಳಿ ಸುಮ್ಮನೆ ಆಯಿತು ಅಂತ ಹೇಳಿ ಸೀದಾ ಬಂದೆ ಗೈಸ್. ಸೊ ನೋಡು ಏನಾಗುತ್ತೆ ಅಂತ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಬೈ ಬೈ, ಸಿ ಸ್ಟೇ ಸೇಫ್.